ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುವು ಭಗವಂತನ ನಿಯಂತ್ರಣದಲ್ಲಿದೆ. ಅವನೇ ಅವುಗಳ ಒಡೆಯ. ಆದ್ದರಿಂದ ಪ್ರತಿಯೊಬ್ಬನು ತನಗೆ ಅವಶ್ಯವಾದ ವಸ್ತುಗಳನ್ನು ಮಾತ್ರ, ತನಗೆ ಮೀಸಲಿಟ್ಟಿದ್ದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದ ವಸ್ತುಗಳನ್ನು ಸ್ವೀಕರಿಸಬಾರದು ಎಂದು ಈಶೋಪನಿಷತ್ ವಿವರಿಸುತ್ತೆ. ಈಗಿನ ಕಾಲಮಾನದಲ್ಲಂತೂ ತನ್ನ ಬಳಿ ಕೋಟ್ಯಾಂತರ ಹಣವಿದ್ದರೂ ಚಿಲ್ಲರೆ ರೂಪಾಯಿ ನೀಡಲು ಹಿಂದು ಮುಂದು ನೋಡ್ತಾನೆ ಧನಿಕ. ಅದರಲ್ಲೂ ಹಣದ ಮದವಿರುವವರು ನಾನೇ ಶ್ರೇಷ್ಠ, ಭಗವಂತನೇ ನನ್ನ ಕಾಲ ಬಳಿ ಎಂಬಂತೆ ವರ್ತಿಸುವ ಪರಿ ಹೊಸತೇನೂ ಅಲ್ಲ. ಆದರೆ ಧನಿಕನಾದವನು ಮಾಡುವ ತ್ಯಾಗದಿಂದ ಅವನು ತ್ಯಾಗಿಯಾಗೋದಿಲ್ಲ, ಅಥವಾ ಬಡವನಾದವನು ನೀಡುವ ಬೊಗಸೆ ಆಹಾರದಿಂದ ತ್ಯಾಗಿಯಾಗೋದಿಲ್ಲ. ನಿಜವಾದ ತ್ಯಾಗಿ ಅಂದರೆ ಯಾರು ಅನ್ನೋದನ್ನು ಪರಮಾತ್ಮ ಶ್ರೀಕೃಷ್ಣನೇ ವಿವರಿಸಿದ್ದಾನೆ. ಬನ್ನಿ ಹಾಗಿದ್ರೆ ಕೆಲವೊಂದು ಉದಾಹರಣೆ ಸಹಿತ ನಿಜವಾದ ಶ್ರೇಷ್ಠ ತ್ಯಾಗಿ ಯಾರು ಅನ್ನೋದನ್ನು ವಿಮರ್ಶೆ ಮಾಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ದೇಹವೇ ಎಲ್ಲವೂ ಎಂದು ಭಾವಿಸಿದರೆ ಮತ್ತು ನಮ್ಮ ಗುರಿಗಳನ್ನು ಈ ಲೋಕಕ್ಕೆ ಸೀಮಿತಗೊಳಿಸಿದರೆ ನಾವು ಸುಖದ ವ್ಯಾಪ್ತಿಯನ್ನು ನಿಯಂತ್ರಿಸಿದಂತೆಯೇ ಸರಿ. ಮಾರುಕಟ್ಟೆಗಳಲ್ಲಿನ ಬದಲಾವಣೆ, ರಾಜಕೀಯ ಭವಿಷ್ಯಗಳ ತಿರುವು ಮತ್ತು ಷೇರು ಮಾರುಕಟ್ಟೆಯ ಕುಸಿತ, ಇವುಗಳಿಂದ ಒಂದು ಗಾಢವಾದ ಅಭದ್ರತೆಯ ಭಾವನೆ ಉಂಟಾಗುತ್ತೆ. ಈ ಭಯಭೀತಿಗಳು ಮಾನವನಿಗೆ ಎಲ್ಲ ನೈತಿಕ ಪರಿಜ್ಞಾನವನ್ನು, ಧರ್ಮ ಭೀತಿಯನ್ನು ಬಿಟ್ಟು ಬಿಡುವಂತೆ ಪ್ರಚೋದನೆ ನೀಡುತ್ತವೆ ಮತ್ತು ಎಲ್ಲ ಕಾಲದ ಗೌರವಿತ ಆಧ್ಯಾತ್ಮಿಕ ಮೌಲ್ಯಗಳನ್ನು ಬಿಡುವಂತೆ ಪ್ರಚೋದಿಸುತ್ತವೆ. ಇದು ನಾಯಿಯನ್ನು ತಿನ್ನುವ ಲೋಕವನ್ನು ಸೃಷ್ಟಿಸುತ್ತೆ. ಪ್ರಕೃತಿಯ ವ್ಯವಸ್ಥೆಯ ಪ್ರಕಾರ ವಿಕಾಸ ಶ್ರೇಣಿಯಲ್ಲಿ ತಳಮಟ್ಟದಲ್ಲಿರುವ ಜೀವಿಗಳು ಅವಶ್ಯಕವಾದುದಕ್ಕಿಂತ ಹೆಚ್ಚಾಗಿ ತಿನ್ನುವುದೂ ಇಲ್ಲ, ಸಂಗ್ರಹಿಸುವುದೂ ಇಲ್ಲ. ಪರಿಣಾಮವಾಗಿ ಪ್ರಾಣಿ ರಾಜ್ಯದಲ್ಲಿ ಸಾಮಾನ್ಯವಾಗಿ ಆರ್ಥಿಕ ಸಮಸ್ಯೆಯಾಗಲಿ, ಅವಶ್ಯಕ ವಸ್ತುಗಳ ಅಭಾವವಾಗಲಿ ಇರೋದಿಲ್ಲ. ಒಂದು ಮೂಟೆ ಅಕ್ಕಿಯನ್ನು ಸಾರ್ವಜನಿಕ ಸ್ಥಳದಲ್ಲಿಟ್ಟರೆ ಹಕ್ಕಿಗಳು ಒಂದೆರಡು ಕಾಳುಗಳನ್ನು ತಿಂದು ಹೊರಟು ಹೋಗ್ತವೆ. ಆದರೆ ಮಾನವನಾದರೆ ಇಡೀ ಚೀಲವನ್ನೇ ಒಯ್ಯುತ್ತಾನೆ. ಅವನು ತನ್ನ ಹೊಟ್ಟೆ ಬಿರಿಯುವಷ್ಟು ತಿಂದು ಉಳಿದದ್ದನ್ನು ಭದ್ರವಾಗಿ ರಕ್ಷಿಸಿಡಲು ಪ್ರಯತ್ನಿಸ್ತಾನೆ. ಶಾಸ್ತ್ರಗಳ ಪ್ರಕಾರ ಅವಶ್ಯಕತೆಗಿಂತ ಹೆಚ್ಚಾಗಿ ಸಂಗ್ರಹಿಸುವುದು ನಿಷಿದ್ಧ. ಈ ಕಾರಣದಿಂದಲೇ ಈಗ ಇಡೀ ಜಗತ್ತೇ ನರಳುತ್ತಿದೆ ಎಂದು ಉಪದೇಶಾಮೃತ ಶ್ಲೋಕ ವಿವರಿಸುತ್ತೆ. ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ನಮ್ಮ ಬದುಕನ್ನು ಸರಳವಾಗಿಡಲು ಮತ್ತೊಂದು ಕಾರಣವೆಂದರೆ ಅದು ನೀಡುವ ಖಚಿತ ವೈಯಕ್ತಿಕ ತೃಪ್ತಿ. ನಾವು ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಬಹುದು, ಆದರೆ ಮನಸ್ಸು ಅತೃಪ್ತವಾಗಿಯೇ ಉಳಿಯುತ್ತೆ. ಗಾಂಧೀಜಿ ಹೇಳಿದ್ರು, ಭೂಮಿಯು ಪ್ರತಿಯೊಬ್ಬ ಮನುಷ್ಯನ ಅಗತ್ಯವನ್ನು ಪೂರೈಸುವಷ್ಟು ಒದಗಿಸುತ್ತೆ, ಆದರೆ ದುರಾಸೆಯನ್ನು ಅಲ್ಲ. ಮಾನವನ ಮನಸ್ಸು ಚಂಚಲ ಮತ್ತು ಅದನ್ನು ಸ್ವೇಚ್ಛೆಯಾಗಿ ಬಿಟ್ಟರೆ ನೆಮ್ಮದಿಯೇ ಇಲ್ಲ. ಅನೇಕ ಸುಖಗಳನ್ನು ಪಡೆಯಲು ನಾವು ನಮ್ಮ ಭಾವೋದ್ರೇಕವನ್ನು ಸಡಿಲಿಸಿದಾಗ ಮನಸ್ಸು ಪಡೆಯದ ಆನಂದವನ್ನು ಸೂಚಿಸುತ್ತೆ. ಅವು ನಮ್ಮಿಂದ ತಪ್ಪಿಸಿಕೊಂಡಷ್ಟು ಅದನ್ನು ಪಡೆಯುವ ನಮ್ಮ ಉದ್ರೇಕ ಹೆಚ್ಚುತ್ತೆ. ಒಂದು ವಸ್ತು ಅಥವಾ ವ್ಯಕ್ತಿಯಿಂದ ನಾವು ಪಡೆಯುವ ಆನಂದ ಅಥವಾ ಸುಖವು ಅದನ್ನು ಮತ್ತೆ ಮತ್ತೆ ಪಡೆಯುವಾಗ ಹೆಚ್ಚಿಸೋದಿಲ್ಲ, ಬದಲಿಗೆ ಅದರ ಬಗೆಗೆ ನಮ್ಮ ಒಲವನ್ನು ಕಡಿಮೆ ಮಾಡುತ್ತೆ. ಸುಖದ ನಿರೀಕ್ಷೆ ಮತ್ತು ಅನುಭವಿಸಿದ ಸುಖದ ನಡುವೆ ದೊಡ್ಡ ಕಂದರ ಉಂಟಾಗುತ್ತೆ. ಆ ಕಂದರವನ್ನು ಮುಚ್ಚಲು ಹೆಚ್ಚು ಖರ್ಚು ಮಾಡು, ಹೆಚ್ಚು ಖರೀದಿಸು ಮತ್ತು ಉಗ್ರವಾಗು ಎಂದು ಮನಸ್ಸು ನಮ್ಮನ್ನು ಪ್ರಚೋದಿಸುತ್ತೆ. ಸುಖಕ್ಕಾಗಿನ ಸ್ಪರ್ಧೆಯಲ್ಲಿ ಮನಸ್ಸಿನ ಬೇಡಿಕೆಗಳು ಶಾಶ್ವತವಾಗಿ ಈಡೇರದೆ ಉಳಿದು ಬಿಡುತ್ತವೆ. ಇದು ತುರಿಕೆಯನ್ನು ಪರಚಿಕೊಳ್ಳುವಂತೆ. ತತ್ಕ್ಷಣದ ಉಪಶಮನವು ಹೆಚ್ಚು ತುರಿಕೆಯನ್ನು ಉಂಟು ಮಾಡುತ್ತದೆ. ನೀವು ಹೆಚ್ಚು ಗೀರಿಕೊಂಡಷ್ಟು ತುರಿಕೆ ಹೆಚ್ಚಾಗುತ್ತದೆ. ಪದೇ ಪದೇ ಗೀರಿಕೊಂಡರೆ ನೋವಾಗುತ್ತದೆಯಲ್ಲದೆ ರಕ್ತವೂ ಬರುತ್ತೆ. ಈ ಸಂಬಂಧದಂತೆಯೇ ಭಾಗವತವು ಅಸುರರ ರಾಜ ಹಿರಣ್ಯಕಶಿಪುವಿನ ಪಾಡನ್ನು ಹೊರಗೆಡುತ್ತದೆ. ಎಲ್ಲ ದಿಕ್ಕುಗಳಲ್ಲಿಯೂ ನಿಯಂತ್ರಣದ ಅಧಿಕಾರವನ್ನು ಸಾಧಿಸಿಕೊಂಡಿದ್ದರೂ, ತನಗೆ ಸಾಧ್ಯವಿದ್ದ ಎಲ್ಲ ಇಂದ್ರಿಯ ಸುಖಗಳನ್ನು ಅನುಭವಿಸುತ್ತಿದ್ದರೂ ಹಿರಣ್ಯಕಶಿಪು ಅತೃಪ್ತನಾಗಿಯೇ ಇದ್ದ. ಯಾಕಂದರೆ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಬದಲು ಅವನೇ ಅವುಗಳ ದಾಸನಾಗಿ ಉಳಿದು ಬಿಟ್ಟಿದ್ದ. ಇಡೀ ಜಗತ್ತೇ ಅವನ ಆಜ್ಞೆಗೆ ತಲೆಬಾಗಿದರೂ ಹಿರಣ್ಯಕಶಿಪು ದುಃಖಿತನಾಗಿಯೇ ಇದ್ದ. ಅಂತಿಮವಾಗಿ ಅವನ ಈಡೇರದ ಕಾಮ ಮತ್ತು ದುರಾಸೆಯು ಅವನ ಮಗನ ವಿರುದ್ಧವೇ ಹಿಂಸೆಗೆ ದಾರಿ ಮಾಡಿತು ಮತ್ತು ಕೊನೆಗೆ ಸ್ವತಃ ಅವನ ನಾಶಕ್ಕೆ ಕಾರಣವಾಯಿತು. ಯಾರು ತೃಪ್ತರೋ ಅವರು ಶ್ರೀಮಂತರು ಎಂದು ಜ್ಞಾನಿಯಾದ ಲಾವೋ ಟ್ಸು ಹೇಳಿದ. ಮೂಲ ಆಧಾರವಾಗಿ ಪ್ರಾರ್ಥನೆ ಮತ್ತು ಸೇವೆಯ ಸಂಸ್ಕೃತಿಯೊಂದಿಗೆ ದೈವ ಕೇಂದ್ರಿತ ಜೀವನವನ್ನು ನಡೆಸಿದರೆ ನಮ್ಮಲ್ಲಿ ಪ್ರಶಾಂತತೆ ತುಂಬುತ್ತೆ. ನನಗೆ ಯಾವಾಗ ಏನು ಬೇಕು ಅದನ್ನು ಪಡೆಯುವೆ ಎಂಬುದರ ಸ್ಥಳದಲ್ಲಿ ಭಗವಂತ ಶ್ರೀಕೃಷ್ಣನಿಗೆ ನಾವು ಸಲ್ಲಿಸುವುದರ ಗುಣಮಟ್ಟವು ಸುಧಾರಣೆಯಾಗಬೇಕೆಂಬ ಅಪೇಕ್ಷೆಯೂ ಬರುತ್ತೆ. ಮನಸ್ಸಿನ ಪ್ರಾಥಮಿಕ ಕಾರ್ಯವು ಇಷ್ಟಪಡುವುದು ಮತ್ತು ಇಷ್ಟಪಡದಿರುವುದೇ ಆಗಿದೆ. ಮನಸ್ಸಿನ ಸತತವಾದ ಸ್ವೀಕಾರ ಮತ್ತು ತಿರಸ್ಕಾರಗಳು ನಾವು ಯಾವಾಗಲೂ ನೆಮ್ಮದಿ ಮತ್ತು ಸುಖವಾಗಿ ಇಲ್ಲದಿರುವುದನ್ನು ಸ್ಪಷ್ಟಪಡಿಸುತ್ತದೆ. ಆದರೆ ಕೃಷ್ಣನೊಂದಿಗಿನ ಸಂಪರ್ಕವು ಕ್ಷುಲ್ಲಕ ಮಾನಸಿಕ ಕ್ಷೋಭೆಯನ್ನು ನಿರ್ಲಕ್ಷಿಸಿ ಅದನ್ನು ಮೀರುವಂತೆ ಮಾಡುತ್ತೆ. ಕೃಷ್ಣನ ಭಕ್ತರು ಮೊದಲು ಮಾದಕ ವಸ್ತು,
ಮದ್ಯ ಮತ್ತು ಅಕ್ರಮ ಲೈಂಗಿಕ ಕಥೆಗಳ ಮಧ್ಯೆ ಜೀವನ ನಡೆಸ್ತಿದ್ರು. ಆದರೆ ಕೃಷ್ಣ ಪ್ರಜ್ಞೆ ವಿಧಾನವು ಅವೆಲ್ಲವನ್ನು ಪರಿವರ್ತಿಸಿತು ಮತ್ತು ಅವರು ಈಗ ಆ ಸೆಳೆತಗಳನ್ನು ನಿರ್ಲಕ್ಷಿಸುವುದನ್ನು ಆನಂದಿಸ್ತಾರೆ. ಬದಲಿಗೆ ಅವರು ಭಕ್ತಿ ಸೇವೆಯ ಆಚರಣೆಯನ್ನು ಸಂತೋಷದಿಂದ ಸಾಕಾರಗೊಳಿಸುತ್ತಿದ್ದಾರೆ. ದೈವ ಕೇಂದ್ರಿತ ಬದುಕಿನಲ್ಲಿ ಜೀವಿಸುತ್ತಿರುವ ಭಕ್ತರು ತಮ್ಮ ಹೃದಯಗಳಲ್ಲಿ ಕೃಷ್ಣನ ಪ್ರೀತಿಯನ್ನು ತುಂಬಿಕೊಳ್ತಾರೆ. ಕೃಷ್ಣನ ಪವಿತ್ರ ನಾಮಗಳಲ್ಲಿ ತಲ್ಲೀನತೆ ಮತ್ತು ಅವನ ಲೀಲೆಗಳನ್ನು ಕೇಳುವುದು, ಇವು ಆಧ್ಯಾತ್ಮಿಕ ಆನಂದದ ಅನುಭವವನ್ನು ನಮಗೆ ನೀಡುತ್ತವೆ. ಇದು ಮನಸ್ಸಿನ ಸತತ ಬಡಿತವನ್ನು ಮೀರುವಂತೆ ಮಾಡುತ್ತೆ. ಕೃಷ್ಣನೊಂದಿಗೆ ನಾವು ಸಂಪರ್ಕ ಹೊಂದಿರುವಷ್ಟರ ಮಟ್ಟಿಗೆ ಕಾಲಕ್ರಮೇಣ ನಮ್ಮ ಸಂತೋಷ ಹೆಚ್ಚುತ್ತದೆಯಷ್ಟೇ. ಕಾಲಕ್ಕೆ ಲೌಕಿಕ ಸಿರಿ ಸಂಪತ್ತು ಹೊಂದಬೇಕೆಂಬ ಹಂಬಲವು ಕ್ಷೀಣಿಸುತ್ತೆ. ಶ್ರೀಕೃಷ್ಣನು 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಆವಿರ್ಭವಿಸಿದಾಗ ಅವರು ಕೃಷ್ಣನ ಪ್ರೀತಿಯಲ್ಲಿ ತಲ್ಲೀನರಾದ ತನ್ನ ಭಕ್ತರ ಖ್ಯಾತಿಯನ್ನು ತಿಳಿಯಪಡಿಸಿದರು. ಅವರಲ್ಲಿ ಒಬ್ಬ ಪರಮ ಭಕ್ತನಾದ ಶ್ರೀಧರನು ಬಾಳೆ ಎಲೆಯನ್ನ ಮಾರಾಟ ಮಾಡುವ ಬಡವನಾಗಿದ್ದ. ಅವನಿಗೆ ಅತ್ಯಲ್ಪ ಸಂಪಾದನೆ ಇತ್ತು. ಆದರೂ ತನ್ನ ವರಮಾನದಲ್ಲಿ ಅರ್ಧ ಭಾಗವನ್ನ ಸಂತೋಷದಿಂದ ಭಗವಂತನ ಸೇವೆಗೆ ನೀಡುತ್ತಿದ್ದ. ಅವನು ಕೃಷ್ಣನನ್ನ ಕುರಿತು ಜಪಿಸುವುದು ಮತ್ತು ಕೇಳುವುದರಲ್ಲಿ ತನ್ನ ಬಹಳಷ್ಟು ಸಮಯವನ್ನ ಆನಂದದಿಂದ ಕಳೀತಿದ್ದ. ಶ್ರೀಕೃಷ್ಣನ ಮೇಲಿನ ಅವನ ಭಕ್ತಿಯನ್ನ ಕಂಡ ಚೈತನ್ಯರು ಯಾವುದಾದರೂ ವರವನ್ನ ಬೇಡುವಂತೆ ಶ್ರೀಧರನಿಗೆ ಹೇಳ್ತಾರೆ. ಅಸೀಮ ಸಂಪತ್ತು, ಅತೀಂದ್ರಿಯ ಶಕ್ತಿ ಅಥವಾ ಭಗವಂತನ ಸಾಮ್ರಾಜ್ಯದ ವೈಭವ, ಇವುಗಳು ಯಾವುದೂ ಅವನಿಗೆ ಆಮಿಷವೊಡ್ಡಲಿಲ್ಲ. ಭಗವಂತನ ಸ್ಮರಣೆ ಮತ್ತು ಶುದ್ಧ ಪ್ರೇಮದ ಭಕ್ತಿ ಸೇವೆಯಲ್ಲಿ ಮಾತ್ರ ತೊಡಗಿರುವಂತೆ ಮಾಡಬೇಕೆಂದು ಅವನು ಅಪೇಕ್ಷಿಸಿದ. ಅದೇ ರೀತಿ ಮಹಾರಾಜ ಅಂಬರೀಷನು ಕೃಷ್ಣ ಪ್ರಜ್ಞೆಯ ಸಂಪತ್ತನ್ನ ತನ್ನ ಹೃದಯದಲ್ಲಿ ಹೊಂದಿದ್ದ ಆದರ್ಶ ರಾಜ. ಅವನು ತನ್ನೆಲ್ಲ ಸಂಪತ್ತು ಮತ್ತು ಇಂದ್ರಿಯಗಳನ್ನ ಕೃಷ್ಣನ ಸೇವೆಗೆ ವಿನಿಯೋಗಿಸಿದ. ಆತ ಗ್ರಹದ ದೊರೆಯಾಗಿದ್ದವನು. ಆದರೂ ಅವನ ಬದುಕು ಕೃಷ್ಣ ಸೇವೆ ಮತ್ತು ಇತರ ಜೀವಿಗಳ ಸೇವೆಯಲ್ಲಿ ಕೇಂದ್ರೀಕೃತವಾಗಿದ್ದರಿಂದ ಅವನು ಅತ್ಯಂತ ತ್ಯಾಗಜೀವಿಯಾದ. ಶ್ರೀ ಚೈತನ್ಯರ ಶಿಷ್ಯರಾದ ಶ್ರೀಲ ರೂಪ ಗೋಸ್ವಾಮಿ ಅವರು ಬರೆದಿದ್ದಾರೆ, ವ್ಯಕ್ತಿಯು ಯಾವುದರಲ್ಲಿಯೂ ಒಲವು ಇಟ್ಟುಕೊಳ್ಳದಿದ್ದಾಗ ಮತ್ತು ಅದೇ ವೇಳೆ ಕೃಷ್ಣನಿಗೆ ಸಂಬಂಧಿಸಿದಂತೆ ಎಲ್ಲವನ್ನೂ ಒಪ್ಪಿಕೊಂಡರೆ ಅವನು ಸ್ವಾಮ್ಯತೆಗಿಂತ ಮೇಲ್ಮಟ್ಟದಲ್ಲಿ ಸರಿಯಾಗಿಯೇ ನೆಲೆಸಿರುತ್ತಾನೆ. ಮತ್ತೊಂದು ಕಡೆ ಕೃಷ್ಣನಿಗೆ ಸಂಬಂಧಿಸಿದೆಂದು ಅರಿಯದೆ ಎಲ್ಲವನ್ನು ತಿರಸ್ಕರಿಸುವವನು ತನ್ನ ತ್ಯಾಗದಲ್ಲಿ ಪರಿಪೂರ್ಣನಲ್ಲ ಎಂದು ಭಕ್ತಿ ರಸಾಮೃತ ಸಿಂಧು ವಿವರಿಸುತ್ತೆ. ಕೇವಲ ತ್ಯಾಗಕ್ಕಿಂತ ಕೃಷ್ಣನನ್ನು ಹೊಂದುವುದು ಉನ್ನತ ತತ್ವ ಎನ್ನುವುದು ಕೃಷ್ಣ ಪ್ರಜ್ಞಾವಂತನಾದ ವ್ಯಕ್ತಿಗೆ ಗೊತ್ತು. ಭಕ್ತನು ಕೃಷ್ಣನನ್ನು ಪ್ರೀತಿಸ್ತಾನೆ ಮತ್ತು ಎಲ್ಲವೂ ಅವನಿಗೆ ಸೇರಿದ್ದೆಂದು ತಿಳಿದಿದ್ದಾನೆ. ಆದುದರಿಂದ ಆತ ತನ್ನ ಬಳಿ ಇರುವುದೆಲ್ಲವನ್ನು ತನ್ನ ಪ್ರೀತಿಯ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತಾನೆ. ಕೃಷ್ಣನ ಲೌಕಿಕ ಶಕ್ತಿಯಿಂದ ಅವನ ಸೇವೆಗೈಯುವುದು ನಿಜವಾದ ತ್ಯಾಗ. ಯಾಕಂದರೆ ಅಂತಹ ಸೇವೆಯಿಂದ ನಾವು ಈ ಲೋಕದಲ್ಲಿ ನಾವೇ ಭೋಗಿಸುವವರು ಮತ್ತು ಮಾಲೀಕರು ಎಂದು ಆಳವಾಗಿ ಬೇರೂರಿರುವ ಕಲ್ಪನೆಯನ್ನು ಬಿಟ್ಟು ಬಿಡಬಹುದು. ಒಂದು ಹಣದ ಚೀಲದಲ್ಲಿ 2000 ನೋಟುಗಳನ್ನು ನಾವು ನೋಡಿದರೆ ನಮ್ಮ ಬಳಿ 3 ಆಯ್ಕೆ ಇರುತ್ತೆ. ಅದನ್ನು ನಾವೇ ಇಟ್ಟುಕೊಳ್ಳುವುದು ಮೊದಲನೆಯ ಆಯ್ಕೆ, ಎರಡನೆಯದು ಅದನ್ನು ತ್ಯಾಗ ಮಾಡುವುದು ಮತ್ತು ಮೂರನೆಯದು ಅದನ್ನು ಸಂಬಂಧಿಸಿದವರಿಗೆ ಹಿಂತಿರುಗಿಸುವುದು. ಮೊದಲನೆಯ ಆಯ್ಕೆಯು ವ್ಯಕ್ತಿಯು ಈ ಲೋಕದಲ್ಲಿ ಆನಂದಿಸುವುದರ ಸಂಕೇತವಾಗಿದೆ. ಎರಡನೆಯದು ಅದು ತನ್ನದಲ್ಲವೆಂದು ಭಾವಿಸಿ ತ್ಯಾಗದ ನಿರ್ಧಾರ ಕೈಗೊಳ್ಳುವ ತತ್ವಜ್ಞಾನಿಯ ಸಂಕೇತ. ಮೂರನೆಯದು ಭಗವಂತನ ಸಂಪತ್ತನ್ನು ಅವನ ಸೇವೆಗೆಂದು ಬಳಸುವುದನ್ನು ಸೂಚಿಸುತ್ತೆ ಮತ್ತು ಅದು ಅತ್ಯಂತ ಜವಾಬ್ದಾರಿಯುತವಾದುದು. ಭಕ್ತನು ಮಾಲೀಕತ್ವ ಮತ್ತು ಆನಂದದ ಹುಸಿ ಪ್ರಜ್ಞೆಯನ್ನು ಬಿಡುತ್ತಾ ಸಂಪತ್ತನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾನೆ. ಹೀಗೆ ಯಾವುದು ಸರಿ ಯಾವುದು ಹುಸಿ ಅನ್ನೋ ವಿವೇಚನೆ ನಮಗೆ ಬಿಟ್ಟದ್ದು. ದೇವರ ಇಂಗಿತವನ್ನು ಅರ್ಥೈಸಿಕೊಳ್ಳುವ ತಾಕತ್ತು ಹಾಗೂ ಅವುಗಳನ್ನು ವಿಮರ್ಶೆ ಮಾಡುವ ಸಾಮರ್ಥ್ಯವಿರೋದು ಕೇವಲ ಮನುಷ್ಯನಿಗೆ ಮಾತ್ರ. ನಮ್ಮ ಕಣ್ಣಾಲಿಗಳಲ್ಲಿ ಪರಮಾತ್ಮನ ಕಲ್ಪನೆ ಏನೆಂದು ನಾವೇ ವಿವರಿಸಬೇಕೇ ವಿನಃ ಪರಮಾತ್ಮ ಮನುಷ್ಯನ ಆಟದಲ್ಲಿಲ್ಲ. ಹಾಗಾಗಿ ಶ್ರೇಷ್ಠ ತ್ಯಾಗಿ ಅಥವಾ ತ್ಯಾಗ ಯಾವುದೋ ಕಮೆಂಟ್ ಬಾಕ್ಸ್ ತಮಗಾಗಿ ಇದೆ. ದಯವಿಟ್ಟು ವಿಚಾರ ವಿನಿಮಯ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.